ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಬಗ್ಗೆ ಹೀಗ ಹೇಳೋದು ಕಂಪ್ಲೀಟ್ ಶಾಕಿಂಗ್. ಸಿದ್ದು ಒಕ್ಕಲಿಗ ಸಿಎಂ ಫೈಟ್ಗೆ ಶಾಕ್ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಇದು ತಮಾಷೆ ಅಲ್ವೇ ಅಲ್ಲ, ಸೀರಿಯಸ್ಸು. ಸಿದ್ದು ನ್ಯಾಯದ ಸಂಹಾರಿ, ಸೋಗುಕಾರ, ಬೇಲಿ ಹಾರಿದವ, ಉಂಡು ಹೋದವ, ಹೀಗೆ ಅನೇಕ ರೀತಿಯ ವಾಗ್ದಾಳಿಯನ್ನ ಇದೀಗ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದ್ದಾರೆ. ಹಾಗಾದ್ರೆ ಯಾಕೆ ಸಿದ್ದರಾಮಯ್ಯನವರ ವಿರುದ್ಧ ಟ್ವೀಟ್ ಸಮರವನ್ನ ಸಾರಿದ್ರು ಎಚ್.ಡಿ. ಕುಮಾರಸ್ವಾಮಿ? ಇದಕ್ಕೂ ಮೊದಲು ಸಿದ್ದರಾಮಯ್ಯನವರು ಯಾಕೆ ಒಕ್ಕಲಿಗ ಫೈಟ್ ನ ನಡುವೆ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಎಳೆದು ತಂದಿದ್ರು? ಅದಕ್ಕೆ ಪ್ರತ್ಯುತ್ತರವಾಗಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಂತ ತಿರುಗೇಟೇನು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, ಕಳೆದ 1-2 ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಚಿಕ್ಕದಾದಂತ ಒಂದು ಸೊಗಸಾದಂತ ಟ್ವೀಟ್ ಅನ್ನ ಮಾಡಿದ್ರು. ನಾನು ಕುರುಬ ಸಮುದಾಯದಿಂದ ಬಂದವನು ಎನ್ನುವಂತ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಸಮುದಾಯದವರು ಮತ್ತು ನನ್ನ ರಾಜಕೀಯವಾಗಿ ಎಲ್ಲರೂ ಕೂಡ ತುಳಿಯುವಂತ ಪ್ರಯತ್ನ ಮತ್ತು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲವಾದಂತ ಕಾರಣ, ನಾನು ಕುರಿ ಕಾಯ್ತಾ ಇದ್ದವನು, ಎಮ್ಮೆ ಮೇಯಿಸ್ತಾ ಇದ್ದವನು, ಸಿಎಂ ಆಗಿ 17 ಬಜೆಟ್ ಅನ್ನ ಮಂಡನೆ ಮಾಡುವಂತ ಒಂದು ಹಂತಕ್ಕೆ ಬೆಳೆದು ನಿಂತಿದ್ನಲ್ಲ, ಅದು ಬೇರೆಯವರ ಹೊಟ್ಟೆ ಕಿಚ್ಚಿಗೆ, ಹೊಟ್ಟೆಯವರಿಗೆ ಕಾರಣವಾಗಿದೆ ಎನ್ನುವಂತ ಮಾತನ್ನು ಹೇಳ್ತಾ, ನಾನು ಯಾವ ಒಂದು ಷಡ್ಯಂತ್ರಕ್ಕೂ ಬಲಿಯಾಗಲ್ಲ ಎನ್ನುವಂತ ಟ್ವೀಟ್ ಅನ್ನ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಕುಮಾರಸ್ವಾಮಿ ಅವರು ಒಂದು ಬೈಟ್ ಅನ್ನ ಕೊಡ್ತಾರೆ, ಮಾಧ್ಯಮ ಹೇಳಿಕೆಯನ್ನು ಕೊಡ್ತಾರೆ. ಇಂಥ ಇಡೀ ವಯಸ್ಸಿನಲ್ಲಿ 17-16 ಬಜೆಟ್ ಅನ್ನ ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರು ಯಾಕೆ ಇಂಥ ಕೀಳು ಮಟ್ಟದ ಒಂದು ಹೇಳಿಕೆಯನ್ನ ಕೊಟ್ರು? ಸಿದ್ದರಾಮಯ್ಯನವರಿಗೆ ಕೇವಲ ಕುರುಬ ಸಮುದಾಯದವರು ಮಾತ್ರ ಬೆಂಬಲ ಕೊಟ್ಟಿರಲಿಲ್ಲ, ಅವರು ಕರ್ನಾಟಕದ ಜನರ ಬೆಂಬಲದಿಂದ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು ಎನ್ನುವಂತ ಮಾತನ್ನು ಹೇಳಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡುವಂತ ಪ್ರಯತ್ನ ಕೂಡ ಮಾಡಿದ್ರು. ಜೊತೆಗೆ ಅನೇಕ ರೀತಿಯಲ್ಲಿ ಅವರಿಗೆ ಒಂದು ಒಕ್ಕಲಿಗ ಸಮುದಾಯದವರ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಒಕ್ಕಲಿಗೂ ಕೂಡ ಸಪೋರ್ಟ್ ಮಾಡಿದ್ರು, ಅಥವಾ ಬೇರೆ ಬೇರೆ ರೀತಿಯ ಸಪೋರ್ಟ್ ಕೂಡ ಸಿಕ್ಕಿತ್ತು ಸಿದ್ದರಾಮಯ್ಯನವರಿಗೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನದ ಸುಮಾರಿಗೆ, ಅಂದ್ರೆ 3-4 ಗಂಟೆ ಸುಮಾರಿಗೆ ಒಂದು ಸುದೀರ್ಘವಾದ ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಆ ಟ್ವೀಟ್ ನಲ್ಲಿ 2 ಮುಖ್ಯವಾದ ಅಂಶ ಇತ್ತು. ಒಂದು, ಕುಮಾರಸ್ವಾಮಿ ಅವರ ಈ ಸುದೀರ್ಘವಾದಂತ ಹೇಳಿಕೆ ಇದೆಯಲ್ಲ, ಸುದೀರ್ಘವಾದ ಹೇಳಿಕೆ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತನಾಡಿದಂತ ಒಂದು ಬೈಟ್ ಇದೆಯಲ್ಲ, ಯಾಕೆ ಈ ತರ ಕೀಳು ಮಟ್ಟದ ಒಂದು ಜಾತಿ ಲೆಕ್ಕಾಚಾರವನ್ನ ಮಾಡಿದ್ರು ಎನ್ನುವಂತ ಹೇಳಿಕೆಯ ಪ್ರತ್ಯುತ್ತರವಾಗಿ ಸುದೀರ್ಘವಾಗಿ ಟಾಂಗ್ ಕೊಡುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಸಾಯಂಕಾಲ 4 ಗಂಟೆ ಸುಮಾರಿಗೆ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ಅನ್ನ ಮೊದಲು ಸ್ವಲ್ಪ ಸಂಕ್ಷಿಪ್ತವಾಗಿ ಓದುತ್ತೇನೆ ಮತ್ತು ಅದಕ್ಕೆ ಪ್ರತಿಯೊಂದು ವಾಕ್ಯಕ್ಕೂ ಕೂಡ ಕುಮಾರಸ್ವಾಮಿ ಅವರು ಯಾವ ತರದಲ್ಲಿ ಟ್ವೀಟ್ ಮಾಡಿದ್ರು, ಯಾವ ತರದಲ್ಲಿ ಟಾಂಗ್ ಕೊಟ್ಟು ಅನ್ನೋದನ್ನು ಹೇಳ್ತೇನೆ. ಸಿದ್ದರಾಮಯ್ಯನವರು ಕುರ್ಚಿಗಾಗಿ ಜಾತಿ ಎಳೆದು ತಂದಿದ್ದಾರೆ ಎನ್ನುವಂತ ಕುಮಾರಸ್ವಾಮಿ ಅವರ ಆರೋಪವನ್ನು ನಾನು ತಮಾಷೆಯಾಗಿ ಸ್ವೀಕರಿಸಿದ್ದೇನೆ. ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಎಚ್.ಡಿ. ದೇವೇಗೌಡರು ಎಷ್ಟು ಮಂದಿ ಒಕ್ಕಲಿಗ ನಾಯಕರನ್ನು ಜೆಡಿಎಸ್ ನಲ್ಲಿ ಬೆಳೆಸಿದ್ದಾರೆ, ಎಷ್ಟು ಮಂದಿ ಒಕ್ಕಲಿಗ ನಾಯಕರನ್ನು ಜೆಡಿಎಸ್ ನಲ್ಲಿ ಬೆಳೆಸಿದ್ದಾರೆ. ಒಕ್ಕಲಿಗ ನಾಯಕರನ್ನ ಗುರುತಿಸಿ ನಾಯಕರಾಗಿ ರಾಜಕೀಯವಾಗಿ ಬೆಳೆಸಿದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಕೆಂಗಲ್ ಹನುಮಂತಯ್ಯ ಅವರಿಂದ ಹಿಡಿದು ಎಸ್.ಎಂ. ಕೃಷ್ಣ ವರೆಗೂ ಕೂಡ 100 ಒಕ್ಕಲಿಗ ನಾಯಕರನ್ನ ಕಾಂಗ್ರೆಸ್ ಮಾತ್ರ ಬೆಳೆಸಿದೆ. ಒಕ್ಕಲಿಗ ಸಮುದಾಯಕ್ಕೆ ಸಮರ್ಥ ನಾಯಕತ್ವ ನೀಡಲು ಸಾಧ್ಯವಾದದ್ದು ಈಗಲೂ ಕಾಂಗ್ರೆಸ್ ನಲ್ಲಿ ಇರುವುದು ಮತ್ತು ಅಂತ ನಾಯಕರು ಕೂಡ ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಎಕ್ಸಾಂಪಲ್ ಡಿ.ಕೆ. ಶಿವಕುಮಾರ್, ಟಿ.ಬಿ. ಜಯಚಂದ್ರ, ಎಂ. ಕೃಷ್ಣಪ್ಪ, ಕೃಷ್ಣ ಬೈರೇಗೌಡ ಅಂತ ಅನೇಕ ನಾಯಕರು ಕೂಡ ಮುಖ್ಯಮಂತ್ರಿ ಆಗುವಂತ ನಾಯಕತ್ವವನ್ನು ಬೆಳೆಸಿಕೊಂಡಿದ್ದಾರೆ ಮತ್ತು ಅವರು ಮುಖ್ಯಮಂತ್ರಿ ಮಾಡುವುದು ಕೂಡ ಕಾಂಗ್ರೆಸ್ ಪಕ್ಷವೇ. ಕಾಂಗ್ರೆಸ್ ಪಕ್ಷ ಸಾಮಾಜಿಕವಾಗಿ ನ್ಯಾಯದ ಪರವಾಗಿರುವಂತ ಪಕ್ಷ. ನನ್ನನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಅಂತ ನ್ಯಾಯಪರವಾದಂತ ಪಕ್ಷದ ಪರವಾಗಿ ನನಗೆ ಅವಕಾಶವನ್ನು ಕೊಟ್ಟಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಮಾತನ್ನು ಹೇಳ್ತಾರೆ. ಜಾತಿಯಿಂದ ಮಾತ್ರವಲ್ಲ, ಅರ್ಹತೆಯ ಬಲದಿಂದಲೂ ಕೂಡ ಮುಖ್ಯಮಂತ್ರಿ ಆಗುವಂತ ದಲಿತ ಸಮುದಾಯದ ನಾಯಕರು ಕೂಡ ನಮ್ಮ ಪಕ್ಷದಲ್ಲಿ ಇರುವುದು, ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದು. ಹಾಗಾಗಿ ಕುಮಾರಸ್ವಾಮಿ ಅವರ ಮಾತನ್ನ ಈ ಜಾತಿ ಲೆಕ್ಕಾಚಾರದಲ್ಲಿ ನಾವೆಲ್ಲ ಜಾತಿ ಲೆಕ್ಕಾಚಾರ ಮಾಡ್ತಾ ಇದ್ದೇನೆ ಎನ್ನುವಂತ ಮಾತು ನಾನು ತಮಾಷೆಯಾಗಿ ಸ್ವೀಕರಿಸಿದ್ದೇನೆ ಎನ್ನುವಂತ ಮಾತನ್ನು ಹೇಳಿದ್ರು. ಇದರ ಒಂದು ಅರ್ಥ, ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡುವುದು ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಎನ್ನುವಂತ ಸುಳಿವನ್ನ ಕೊಡುವುದು. ಈಗ ಅಲ್ಲಿ ಸುಳಿವು ಕೊಟ್ಟುಬಿಟ್ಟು ಸರಿಯಾಗುತ್ತೆ, ಆಮೇಲೆ ಸರಿಯಾಗಲ್ಲ ಎನ್ನುವಂತ ಒಂದು
ಎರಡು ಅರ್ಥದಲ್ಲಿ ನಾವು ಕೂಡ ಒಂದು ಒಂದು ವಿಶ್ಲೇಷಣೆಯನ್ನು ಕೂಡ ಮಾಡಿದ್ವಿ. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿಯವರು ಆಡಿದಂತ ಒಂದು ಟ್ವೀಟ್ ಇದೆಯಲ್ಲ, ನಾನು ಕುಮಾರಸ್ವಾಮಿಯವರ ಮಾತು ಸ್ವಲ್ಪ ಅಂದ್ರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹರಿತವಾಗಿರುತ್ತೆ ಮತ್ತು ಬೇರೆ ಬೇರೆ ಪದಗಳನ್ನು ಕೂಡ ಯೂಸ್ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗಿರ್ಲಿ, ಪ್ರಧಾನಮಂತ್ರಿ ಆಗಿರ್ಲಿ, ಈ JDS ನವರು ಸ್ವಲ್ಪ, ಅದರಲ್ಲೂ ಮುಖ್ಯವಾಗಿ ದೇವೇಗೌಡರಿಗಿಂತ ಕುಮಾರಸ್ವಾಮಿ ಸ್ವಲ್ಪ ಹರಿತವಾದ ಮಾತಿನಲ್ಲಿ ಮಾತನಾಡ್ತಾರೆ. ಆದ್ರೆ ಇಷ್ಟು ಹರಿತವಾದಂತ ಮಾತು, ಇಂಥ ಪದಪ್ರಯೋಗ ನನ್ನ ಒಂದು ರಾಜಕೀಯ ನೋಟದಲ್ಲಿ ಇಲ್ಲಿಯ ತನಕ ಕಂಡಿರಲಿಲ್ಲ. ಬೀಯಿಂಗ್ ex-CM ಅಂದ್ರೆ ಅವರು ಅದೇನು ಅಂತಾರಲ್ಲ, ಇದೇನು ಅಂತಾರಲ್ಲ, ಹಾಗಂತಾರೆ ಹೀಗಂತಾರೆ, ಕೆಲವೊಂದು ಪದಗಳನ್ನ ಉಪಯೋಗಿಸ್ತಾರೆ. ಅವರ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು, ಟಿವಿ ಮಾಧ್ಯಮದವರಿಗೆ ಬೈದದ್ದು ಕೂಡ ವೈರಲ್ ಆಗಿತ್ತು. ಆದ್ರೆ ಸಾಮಾಜಿಕವಾಗಿ ಮುಂದೆ ಒಬ್ಬ ಮುಖ್ಯಮಂತ್ರಿಯನ್ನ ಈ ಲೆವೆಲ್ಗೆ ಪದ ಪ್ರಯೋಗ ಇದೆಯಲ್ಲ, ಬೇಲಿ ಹಾರಿದ್ದು, ಉಂಡು ಹೋದವರು, ನ್ಯಾಯದ ಸಂಬಾರಿ ಸೋಗುಕಾರ, ಬೇಲಿ ಹಾರಿದವರು, ಮರಕ್ಕೆ ಕೊಡಲಿ ಪೆಟ್ಟ ಹಾಕಿದವರು, ಇವೆಲ್ಲವೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿದೆ. ಆ ಟ್ವೀಟ್ ಸಿದ್ದರಾಮಯ್ಯನವರ ಟ್ವೀಟ್, ಅದಕ್ಕೆ ಮರು ಟ್ವೀಟ್ ಮಾಡಿದಂತ ಕುಮಾರಸ್ವಾಮಿ ಹೇಳಿಕೆ ನನಗಂತೂ ಅರಗಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಆದ್ರೆ ಅದು ರಾಜಕೀಯವಾಗಿ ಅಷ್ಟು ಪ್ರಖರವಾಗಿದೆ ಮತ್ತು ಸಿದ್ದರಾಮಯ್ಯನವರಿಗೆ ಹೀಗೆ ಹೇಳ್ಬೋದಾ, ಒಬ್ಬ ಮಾಜಿ CM, ಎಲ್ಲವೂ ಕೂಡ ತರ್ಕಕ್ಕೆ ನಿಲುಕುದು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈಗ ಸದ್ದನ್ನ ಮಾಡ್ತಿದೆ. ಸಿದ್ದರಾಮಯ್ಯನವರೇ ಕುರ್ಚಿಗಾಗಿ ಜಾತಿ ಎಳೆದು ತಂದಿದ್ದಾರೆ ಕುಮಾರಸ್ವಾಮಿ ಅವರು ಎಂದದ್ದನ್ನ ನಾನು ತಮಾಷೆಯಾಗಿ ಹೇಳಿದ್ದೇನೆ ಎಂದಿದ್ದಾರಲ್ಲ. ನಾನು ತಮಾಷೆಯಾಗಿ ಹೇಳಿದ್ದಲ್ಲ, ಅದು ಸೀರಿಯಸ್ ಆಗಿ ಹೇಳಿದ್ದೇನೆ, ತಮಾಷೆಯಾಗಿ ಹೇಳಿದ್ದೇನೆ ಅಂದಿಟ್ಕೊಳ್ಳಿ. ಆದ್ರೆ ಅದನ್ನ ಯಾಕೆ ನೀವು ಇಷ್ಟು ಸೀರಿಯಸ್ ಆಗಿ ಉದ್ದುದ್ದವಾಗಿ ಒಂದು ಲೇಖನವನ್ನು ಬರೀತೀರಿ, ಉದ್ದುದ್ದವಾಗಿ ಅದನ್ನ ಯಾಕೆ ನೀವು ಟ್ವೀಟ್ ಮಾಡ್ತೀರಿ? ಓಕೆ, ನಾನು ಒಂದು ಮಾತನ್ನು ಹೇಳಿದೆ, ಸಿದ್ದರಾಮಯ್ಯನವರು ರಾಜಕೀಯಕ್ಕಾಗಿ ಜಾತಿಯನ್ನು ಎಳೆದು ತಂದಿದ್ದಾರೆ ಎನ್ನುವಂತ ಮಾತನ್ನು ಹೇಳಿದೆ. ಅದನ್ನ ನೀವು ತಮಾಷೆಯಾಗಿ ಇಟ್ಕೊಂಡಿದ್ರೆ ಇಷ್ಟು ಸೀರಿಯಸ್ ಆಗಿ ಉದ್ದುದ್ದವಾದಂತ ಬರವಣಿಗೆಯನ್ನು ಯಾಕೆ ಬರೀತಾ ಇದ್ರಿ ಎನ್ನುವಂತ ಮಾತನ್ನು ಹೇಳಿ ನೇರವಾಗಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡುವಂತ ಪ್ರಯತ್ನ ಆಯಿತು. ನೀವು ಕೂಡ ಸೀರಿಯಸ್ ಆಗಿ ಇದ್ದೀರಿ ಎಂದು ಬಲ್ಲೆ, ಹಾಗಾಗಿ ನೀವು ಪೇಜ್ ಗಟ್ಟಲೆ ಬರೆದಿದ್ದೀರಿ. ನಿಮಗೆ ಸಿಕ್ಕಿರುವ ಅಧಿಕಾರ, ಸಾಮಾಜಿಕ ನ್ಯಾಯಕಾರ ಎಂಬ ಪೋಷಾಕು ಎಲ್ಲವೂ ಕೂಡ ದೇವೇಗೌಡರ ದೇಣಿಗೆ. ಒಕ್ಕಲಿಗರು 13 ಜನ ಪಕ್ಷ ಬಿಟ್ಟು ಬಂದ್ರಲ್ಲ, ಅದಕ್ಕೆ ನೀವು ಶೆಲ್ಟರ್ ಕೊಟ್ರಲ್ಲ, ಅವರೂ ಕೂಡ ದೇವೇಗೌಡರ ಶೆಲ್ಟರ್ ನಿಂದ ಬಂದವರು. ಅವರು ಕೂಡ ಉಂಡು ತಿಂದು ತೇಗಿ ಬೇಲಿ ಹಾರದಂತವರು. ನೀವೆಲ್ಲರೂ ಕೂಡ ನೆರಳು ಕೊಟ್ಟ ಮರಕ್ಕೆ ಕೊಡಲಿ ಪೆಟ್ಟು ಹಾಕಿ ಉಂಡು ಹೋದವರು. ಸೋನಿಯಾ ಗಾಂಧಿ ಅವರು ಅಂದ್ರೆ SM ಕೃಷ್ಣ ಅವರು ಬರೀತಾರೆ, ಕೆಂಗಲ್ ಹನುಮಂತಯ್ಯ ಅಥವಾ SM ಕೃಷ್ಣ, ಹೀಗೆ ಅನೇಕ ಒಕ್ಕಲಿಗ ಮುಖಂಡರಿಗೆ ನಮ್ಮ ಪಕ್ಷದಲ್ಲಿ ನಾವು ಮುಖ್ಯಮಂತ್ರಿ ಪಟ್ಟವನ್ನ ಕೊಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಎನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳಿದರೆ, ಅದಕ್ಕೆ ಇವರು ಕೊಟ್ಟಂತ ಉತ್ತರ ಇದೆಯಲ್ಲ, SM ಕೃಷ್ಣ ಅವರನ್ನ ಮುಖ್ಯಮಂತ್ರಿ ಮಾಡಿ ಅದಾದ ನಂತರ ನೀವು ಯಾವ ತರ ಅವರಿಗೆ ಹಿಂಸೆ ಕೊಟ್ರಿ ಎನ್ನುವುದು ಕೂಡ ಜಗತ್ತಿಗೆ ಗೊತ್ತಿದೆ. ಅದು ನಿಮ್ಮ ಆಡಳಿತದಲ್ಲಿ. ಆದ್ರೆ ಒಂದು ಕಡೆ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ಹೀಸ್ ಅನ್ಪಾಲಿಸ್ಡ್ ಡೈಮಂಡ್ ಎನ್ನುವಂತ ಮಾತನ್ನ ಹೇಳ್ತಾರೆ. ಅದನ್ನ ಬಿಡಿ. ಕೆಂಗಲ್ ಹನುಮಂತಯ್ಯನವರ ಬಗ್ಗೆ ನೀವು ಹೇಳ್ತೀರಿ, ಅವರಿಗೆ ಕೂಡ ಮುಖ್ಯಮಂತ್ರಿ ಅವಕಾಶವನ್ನ ಕೊಟ್ರಿ ಎನ್ನುವಂಥದ್ದು. ಕೆಂಗಲ್ ಹನುಮಂತಯ್ಯ ಅವರಿಗೆ ನೆಹರು ಅವರು ಯಾವ ಲೆವೆಲ್ಗೆ ಟಾರ್ಚರ್ ಕೊಟ್ರು, ಯಾವ ಲೆವೆಲ್ಗೆ ಹಿಂಸೆ ಕೊಟ್ರು, ಅದು ಕೂಡ ಇತಿಹಾಸದಲ್ಲಿ ಗೊತ್ತಿದೆ. ದೇವರಾಜು ಅರಸು ಅವರ ದಾಖಲೆ ಮುರಿದಿದ್ದೀರಿ ಅಂತ ಹೇಳ್ತೀರಿ. ದೇವರಾಜು ಅರಸು ಅವರು ಹಿಂದುಳಿದ ವರ್ಗದ ಹರಿಕಾರ ಅಂತ ಹೇಳ್ತೀರಿ. ದೇವರಾಜು ಅರಸು ಅವರಿಗೆ ಯಾವ ತರ ನೀವು ಮುಖಭಂಗ ಮಾಡಿದ್ರಿ, ಅವಮಾನ ಮಾಡಿದ್ರಿ, ಎಲ್ಲವೂ ಕೂಡ ಇತಿಹಾಸದಲ್ಲಿ ಗೊತ್ತಿದೆ. ನಮ್ಮ ಪಕ್ಷದಿಂದ ಬಿಟ್ಟು ಹೋದಂತ ಜಮೀರ್ ಒಕ್ಕಲಿಗ ನಾಯಕರಾದಂತ ಹಲವರು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಚಲುವರಾಯ ಸ್ವಾಮಿ ಆಗಿರ್ಬೋದು, ಹೀಗೆ ದಂಡು ಸಾಲು ಒಕ್ಕಲಿಗ ನಾಯಕರು ಕೂಡ ಬೆಳೆದು ದೇವೇಗೌಡರ ಗರಡಿಯಲ್ಲಿ. ಒಂದು ವೇಳೆ ದೇವೇಗೌಡರು ಆ ಒಕ್ಕಲಿಗರಿಗೆ ಅವಕಾಶವನ್ನು ಕೊಡದಿದ್ರೆ, ಒಂದಂದ್ರೆ MLA ಆಗುವಂತ ಅವಕಾಶ ಕೊಡದಿದ್ರೆ, MP ಆಗುವಂತ ಅವಕಾಶ ಕೊಡದಿದ್ರೆ, ಅವರು MLA ಆಗಿ MP ಆಗಿ ನಮ್ಮ ಪಕ್ಷದಲ್ಲಿ ಉಂಡು ತಿಂದು ತೇಗಿ ನಂತರ ಬೇಲಿ ಹಾರಿ ನಿಮ್ಮ ಪಕ್ಷಕ್ಕೆ ಬಂದು ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದ್ರಲ್ಲ, ಅವರೂ ಕೂಡ ನಮ್ಮ ಪಕ್ಷದಿಂದ ಹೋದವರು ಮತ್ತು ಅಂತ ಒಕ್ಕಲಿಗ ನಾಯಕರು ಕೂಡ ನಮ್ಮ ಪಕ್ಷದಲ್ಲಿ ಬೆಳೆದವರು ಎನ್ನುವಂತ ಟಾಂಗ್ ಕೊಟ್ರು. ಆಮೇಲೆ ಅವರು ಬರೀತಾರೆ, ಅದನ್ನ ಹೇಳಲಿಕ್ಕಾಗಲ್ಲ, ನಾನು ಅದನ್ನ ಒಂದ್ ಕಡೆ ಹಾಕಿದ್ದೇನೆ, ಅದನ್ನು ಓದ್ಕೊಳ್ಳಿ. ಆದ್ರೆ ಯಾವ ಲೆವೆಲ್ಗೆ ಈ ಒಕ್ಕಲಿಗ ನಾಯಕ ಎನ್ನುವಂತ CM ಪಟ್ಟ DK ಶಿವಕುಮಾರ್ ಅವರನ್ನ ನೀವು ಒಕ್ಕಲಿಗ ನಾಯಕ ಎನ್ನುವುದನ್ನ ಬಿಟ್ಕೊಡ್ಬೇಕು. ನಿಮಗೆ ಅಷ್ಟು ಉದಾರತೆ ಇದ್ರೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಯಾಕೆ ನೀವು ಘೋಷಣೆ ಯಾಕೆ ಮಾಡ್ತಿಲ್ಲ? ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಒಪ್ಪಂದ ಆಯ್ತಲ್ಲ,
ಎರಡೂವರೆ ವರ್ಷ ತಾನು ಮುಖ್ಯಮಂತ್ರಿ ಆಗ್ತೀನಿ, ಅದಾದ ನಂತರ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತೇನೆ ಅಂತ ಒಪ್ಪಂದ ಆಯ್ತಲ್ಲ, ಆ ಒಪ್ಪಂದಕ್ಕೆ ಮಾತಿಗೆ ಬದ್ಧವಾಗಿ ಯಾಕೆ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡುವಂತ ಉದಾರತೆ ಯಾಕೆ ತೋರಿಸ್ತಾ ಇಲ್ಲ? ಅಷ್ಟಾದ್ರೂ ಮಾಡಿ, ಹಾಗಾದ್ರೂ ಮಾಡಿ ನಿಮ್ಮ ಒಂದು ರಾಜಕೀಯ ಜೀವನವನ್ನ ನಿವೃತ್ತಿ ಮಾಡ್ಕೊಳ್ಳಿ, ಇದು ನನ್ನ ನಮ್ರತೆಯ ವಿನಂತಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಇದರಲ್ಲಿ ನನಗಂತೂ 2 ಅರ್ಥ ಆಗತ್ತೆ. ಒಂದು, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು, ಜೊತೆಗೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಮತ್ತು ಬಿಜೆಪಿಗೆ ಒಳ್ಳೇದಾಗುತ್ತೆ, ಜೆಡಿಎಸ್ ಮತ್ತು ಬಿಜೆಪಿಗೆ ಒಳ್ಳೇದಾಗುತ್ತೆ ಅನ್ನುವಂತ ಮುಂದಾಲೋಚನೆ ಇರಬಹುದು. ಎರಡನೇದಾಗಿ, ಒಕ್ಕಲಿಗ ನಾಯಕ ನಮ್ಮ ಕುಟುಂಬಕ್ಕೆ ಮಾತ್ರ ಬೇಕು ಎನ್ನುವಂತ ಈ ಕುಟುಂಬ ರಾಜಕಾರಣದಲ್ಲಿ ಅನೇಕರು ಹೇಳ್ತಿದ್ದಾರೆ, ಒಕ್ಕಲಿಗ ನಾಯಕರಂದ್ರೆ ಒಕ್ಕಲಿಗ ಕುಟುಂಬ ಅಂದ್ರೆ ದೇವೇಗೌಡ ಕುಟುಂಬ ಎನ್ನುವಂತ ರಾಜಕೀಯ ಇದೆಯಲ್ಲ, ಅದನ್ನ ಬಿಟ್ಟು ನಾವು ಪರಿಧಿಯಿಂದ ಹಿಂಸರಿದು ಯಾರೇ ಒಕ್ಕಲಿಗ ನಾಯಕರಾದ್ರೂ ಕೂಡ ನಾವು ಅದನ್ನ ಸ್ವಾಗತ ಮಾಡ್ತೇನೆ ಎನ್ನುವಂತ ಪರೋಕ್ಷ ಹೇಳಿಕೆ ಕೊಡೋದ್ರ ಮುಖಾಂತರ ಒಕ್ಕಲಿಗ ಮತದಾರರಲ್ಲಿ ಓಕೆ, ನಾವು ಕೂಡ ಎಲ್ಲ ಸಮುದಾಯದ ನಾಯಕರನ್ನ, ಎಲ್ಲಾ ಒಂದು ರಾಜಕಾರಣಿಗಳನ್ನ ಸ್ವಾಗತ ಮಾಡ್ತೀವಿ ಅನ್ನುವಂತ ಒಂದು ಉದ್ದೇಶ ಕೂಡ ಇರಬಹುದು. ಹಾಗಾಗಿ ಕುಮಾರಸ್ವಾಮಿಯ ಈ ಒಂದು ಸುದೀರ್ಘವಾದ ಲೇಖನಕ್ಕೆ ಮತ್ತೆ ಯಾವ ತರಹದಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ ಎನ್ನುವುದು ನಿರಪೇಕ್ಷಿತ ಮತ್ತು ಅದನ್ನ ಅಪೇಕ್ಷೆ ಕೂಡ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದ್ಸಲ ಅದನ್ನ ಮಾತಾಡ್ತಾರೆ, ಪದೇ ಪದೇ ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಅದು ಸಿದ್ದರಾಮಯ್ಯನವರ ವ್ಯಕ್ತಿತ್ವ. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಕಾಲ ಸನ್ನಿಹಿತವಾಗ್ತಿದೆ ಮತ್ತು 1 ತಿಂಗಳ ಅವಧಿಯಲ್ಲಿ ಎಲ್ಲವೂ ಕೂಡ ಪಕ್ಕಾಗಿ ಒಂದು ದೊಡ್ಡ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಈ ಮಧ್ಯೆ ಇದೀಗ ಸಿದ್ದರಾಮಯ್ಯ ಮತ್ತು HD ಕುಮಾರಸ್ವಾಮಿ ಅವರ ಮಧ್ಯೆ ಆಗ್ತಿರುವಂತ ಟ್ವೀಟ್ ವಾರ್ ಇದೆಯಲ್ಲ, ಅದು ನಾನು ಕಂಡಂತ ಅತ್ಯಂತ ದೊಡ್ಡ ಪದಗಳ ಬಳಕೆ ಮತ್ತು ಅತ್ಯಂತ ಸೂಕ್ಷ್ಮ ಪದಗಳ ಬಳಕೆ ಅನ್ನೋದು ಕೂಡ ನನಗೆ ಅರ್ಥ ಆಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಲೆಕ್ಕದಲ್ಲಿ, ಯಾವ ರೀತಿಯಲ್ಲಿ ಈ ಟ್ವೀಟ್ ವಾರ್ ಮುಂದುವರಿಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.